ಕನಕಪುರದ ಬಂಡೆಯಿಂದ ಸಿಎಂ ರೇಸ್ವರೆಗೆ ಡಿಕೆ ಶಿವಕುಮಾರ್ ಬೆಳೆದು ಬಂದ ಹಾದಿ. ಅವರನ್ನ ಕೆಲವರು ಕನಕಪುರದ ಬಂಡೆ ಅಂತಾರೆ, ಇನ್ನು ಕೆಲವರು ಕರ್ನಾಟಕ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತಾರೆ. ಸೋಲೇ ಇಲ್ಲದ ಸರದಾರ, ರಾಜಕೀಯ ಚದುರಂಗದಾಟದ ಅಪ್ರತಿಮ ಮಂತ್ರಿ, ಶೂನ್ಯದಿಂದ ಆರಂಭವಾಗಿ ಇವತ್ತು ಕರ್ನಾಟಕದ ರಾಜಕೀಯದ ದಿಕ್ಸೂಚಿಯಾಗಿ ಬೆಳೆದು ನಿಂತಿರುವ ಆ ಹೆಸರು ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ಮೇ 15, 1962ರಂದು ರಾಮನಗರದ ದೊಡ್ಡಾಲಹಳ್ಳಿಯ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜನಿಸಿದ ಶಿವಕುಮಾರ್ ಅವರಲ್ಲಿ ನಾಯಕತ್ವದ ಗುಣ ರಕ್ತದಲ್ಲೇ ಇತ್ತು. ಬೆಂಗಳೂರಿನ ಆರ್ಸಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಗುರುತಿಸಿಕೊಂಡ ಇವರು ಅಂದಿನ ಸಿಎಂ ಗುಂಡೂರಾವ್ ಅವರ ಕಣ್ಣಿಗೆ ಬಿದ್ರು. ಅಲ್ಲಿಂದ ಶುರುವಾಯಿತು ನೋಡಿ ಈ ಬಂಡೆಯ ಅಸಲಿ ರಾಜಕೀಯ ಪಯಣ. ಕೇವಲ 23ನೇ ವಯಸ್ಸಿಗೆ ಅದೆಷ್ಟೋ ಜನ ರಾಜಕೀಯ ದೈತ್ಯರು ಮಂಡಿಯೂರ್ತಾ ಇದ್ದ ಕಾಲದಲ್ಲಿ ಸಾಕ್ಷಾತ್ ಎಚ್.ಡಿ. ದೇವೇಗೌಡರ ವಿರುದ್ಧವೇ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದ ಧೀರ ಈ ಡಿಕೆ ಶಿವಕುಮಾರ್. ಆ ಚುನಾವಣೆಯಲ್ಲಿ ಸೋತರು ಧೃತಿಗೆಡದ ಡಿಕೆಎಸ್ 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು. ಅಲ್ಲಿಂದ ಇಂದಿನವರೆಗೆ ಅವರು ಹಿಂತಿರುಗಿ ನೋಡಿಯೇ ಇಲ್ಲ. ಎಸ್ ಬಂಗಾರಪ್ಪ, ಎಸ್.ಎಂ. ಕೃಷ್ಣ ಸಂಪುಟದಲ್ಲಿ ಅತ್ಯಂತ ಕಿರಿಯ ವಯಸ್ಸಿಗೆ ಸಚಿವರಾಗಿ ಸೈ ಎನಿಸಿಕೊಂಡವರು. ಕೇವಲ ಸ್ವಕ್ಷೇತ್ರ ಅಷ್ಟೇ ಅಲ್ಲ, ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಂಕಷ್ಟ ಬಂದರೂ ಹೈಕಮಾಂಡ್ ನೆನಪಿಸಿಕೊಳ್ಳುವ ಏಕೈಕ ಹೆಸರು ಡಿಕೆಶಿ. ಮಹಾರಾಷ್ಟ್ರ, ಗುಜರಾತ್ ಶಾಸಕರನ್ನ ರಕ್ಷಿಸಿ ದೇಶದ ರಾಜಕೀಯದಲ್ಲಿ ಹವಾ ಸೃಷ್ಟಿಸಿದ ಕರ್ನಾಟಕದ ಅಸಲಿ ಟ್ರಬಲ್ ಶೂಟರ್ ಇವರು. ಆದ್ರೆ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಐಟಿ, ಇಡಿ ದಾಳಿಗಳು, ಜೈಲು ವಾಸ, ಬೆನ್ನಿಗೆ ಬಿದ್ದ ಕಷ್ಟಗಳು ಒಂದೆರಡಲ್ಲ. ಆದ್ರೆ ಜೈಲಿನಿಂದ ಹೊರಬಂದಾಗ ಇವರಲ್ಲಿದ್ದ ಜಿದ್ದಿನ ಕಿಚ್ಚು ಮತ್ತಷ್ಟು ಜೋರಾಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ವಹಿಸಿಕೊಂಡು ಇಡೀ ರಾಜ್ಯಾದ್ಯಂತ ಮೇಕೆದಾಟು ಪಾದಯಾತ್ರೆ ನಡೆಸಿ ಮುಳುಗ್ತಾ ಇದ್ದ ಕಾಂಗ್ರೆಸ್ ಹಡಗನ್ನ ಕೈ ಹಿಡಿದು ಮುನ್ನಡೆಸಿದ್ರು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲು ಹಗಲಿರುಳು ಶ್ರಮಿಸಿದ ಈ ನಾಯಕ ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಂಡ್ರು. ಇವತ್ತು ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶವೇ ಇವರ ರಾಜಕೀಯ ತಂತ್ರಗಾರಿಕೆಯನ್ನ ನೋಡಿ ಬೆರಕಾಗಿದೆ. ಇಡೀ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸಂಚಲನ ಮೂಡಿಸ್ತಾ ಇರುವ ಒಂದು ದಿನಾಂಕ ಇದೇ ಜೂನ್ 3. ಹೌದು, ಕಾಯುವಿಕೆಗೆ ಕೊನೆಗೂ ಕಾಲ ಸನ್ನಿಹಿತವಾಗಿದೆ. ಇಷ್ಟು ದಿನ ತೆರೆಮರೆಯಲ್ಲಿದ್ದು ಪಕ್ಷದ ಕೋಟೆಯನ್ನ ಕಾಯ್ದ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ.